ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಆರೋಗ್ಯವಾಗಿದ್ದೀರಾ? ನಾನು ಸುಮಾರಾಗಿದ್ದೀನಿ. ಯಾಕಂದರೆ ನನ್ನ ಆರೋಗ್ಯ ಸರಿ ಇಲ್ಲ ಇವಾಗ ಸದ್ಯದಲ್ಲಿ. ನೀವೆಲ್ಲ ಆರೋಗ್ಯವಾಗಿದ್ದರೆ ಸಾಕು. ಈಗೊಂದು ಮಳೆ ಇವತ್ತಂತೂ ತುಂಬಾ ಮಳೆ ಬಿಟ್ಟು ಬಿಟ್ಟು ಮಳೆ ಬರ್ತಾನೇ ಇದೆ. ಫಿಸಿಯೋಥೆರಪಿಗೆ ಹೋಗಿದ್ದೆ ಹಾಸ್ಪಿಟಲ್ಗೆ, ಮುಗಿಸ್ಕೊಂಡು ಬಂದೆ ನಾನು. ತುಂಬ ನೋವಾಗುತ್ತಪ್ಪ ಕರೆಂಟಿಂದು. ಅಲ್ಲಿಂದ ಮುಗಿಸ್ಕೊಂಡು ಚಟ್ನಿ ಪುಡಿ ಖಾಲಿಯಾಗಿತ್ತು, ಚಟ್ನಿ ಪುಡಿ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಶೇಂಗಾ ಬೀಜನ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಒಂದು ಪ್ಯಾನ್ಗೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನಾನು. ಇದು ಕ್ಲೀನಾಗಿ ಸೀದೋಗಬಾರ್ದು, ಒಂದು ಮೀಡಿಯಮಾಗಿ ಹುರ್ಕೋಬೇಕು. ನಾನು ಮಾಡೋ ಥರ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ಕೆಲವೊಂದು ಐಟಮ್ಸ್ ಎಲ್ಲ ಹಾಕ್ತಾರೆ, ಹಂಗೂ ಹಾಕ್ಬೋದು, ಹಿಂಗೂ ಮಾಡ್ಬೋದು. ನಾನಂತೂ ಇದೇ ಥರನೇ ಮಾಡೋದು. ಇದು ಚೆನ್ನಾಗಿರುತ್ತೆ ಚಟ್ನಿ ಪುಡಿ. ಚಪಾತಿಗೆ ಮೊಸರು ಹಾಕ್ಕೊಂಡು ತಿನ್ಬೋದು, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ಈ ಚಟ್ನಿ ಪುಡಿ ಅಂತೂ ನಮ್ಮ ಮನೆಗೆ ಕಂಪಲ್ಸರಿ ಬೇಕೇ ಬೇಕು. ಈಗ ಹುರ್ಕೊಂಡಿದ್ದೀನಿ. ಹುರಿದು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 2 ಕಟ್ಟೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿನಿ. ಕರಿಬೇವು ಸಾಕಷ್ಟು ಹಾಕ್ಕೋಬೋದು, ನಮ್ಗೆ ಎಷ್ಟು ಬೇಕಂದರೆ ಅಷ್ಟು ಕರಿಬೇವು ಹಾಕ್ಕೋಬೋದು. ಕರಿಬೇವು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು, ಕಣ್ಣಿಗೂ ಒಳ್ಳೆಯದು. ನಾನಂತೂ ಕರಿಬೇವು ತುಂಬಾ ಯೂಸ್ ಮಾಡ್ತೀನಿ. ನಾನು ಒಂದು 2 ಹಿಡಿ ಹಾಕೋಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ಹುರ್ಕೊಂಡಿದ್ದೀನಿ. ಇದನ್ನು ಇನ್ನೊಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಇದಕ್ಕೇ ಒಣಮೆಣ್ಸಿನ್ಕಾಯಿ, ಬ್ಯಾಡಗಿ ಮೆಣ್ಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು ಅದನ್ನು ಕೂಡ ಹುರ್ಕೊಳ್ಳೋಣ. ಇದು ಚೆನ್ನಾಗಿ ಹುರ್ಕೋಬೇಕು, ಯಾವುದನ್ನು ಸೀದಬಾರ್ದು, ನಿಧಾನಕ್ಕೆ ಹುರ್ಕೋಬೇಕೆಲ್ಲವೇ. ಈ ಥರ ಚಟ್ನಿ ಪುಡಿ ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಇದೇ ಥರನೇ ಮಾಡೋದು. ಇನ್ನೂ ಬೇರೆ ಬೇರೆ ಥರ ಎಲ್ಲ ಮಾಡ್ತೀನಿ. ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಹಾಕಿದ್ದೀನಿ, ನೋಡಿ ಚೆಕ್ ಮಾಡಿ. ಅದಂತೂ ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ಈಗ ಇದೆಲ್ಲ ಹುರಿದಾಗಿದೆ. ನಾನು ಬೆಳ್ಳುಳ್ಳಿ ಮತ್ತು ಕರಿಬೇವು ಹುರ್ಕೊಂಡಿದ್ನಲ್ಲ, ಅದು ಕೂಡ ಇದರಲ್ಲೇ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲ ಬೆಚ್ಚಗೆ ಮಾಡ್ಕೊಳ್ಳೋಣ. ಈಗ ಗರಿ ಗರಿಯಾಗಿ ಎಲ್ಲ ಬೆಚ್ಚಗಾಗಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಅಷ್ಟರಲ್ಲಿ ಶೇಂಗಾ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ನಲ್ಲ, ಅದು ತಣ್ಣಗಾಗಿತ್ತು. ಅದನ್ನು ಇವಾಗ ಚಿಪ್ಪೆ ಎಲ್ಲ ತಕ್ಕೋಬೇಕು ನೀಟಾಗಿ. ಈ ತಣ್ಣಗಾದ್ಮೇಲೆ ತಾನೇ ಎಲ್ಲ ಬಿಟ್ಕೊಬಿಡುತ್ತೆ. ಈಗ ನೀಟಾಗಿ ಚಿಪ್ಪೆ ತಕ್ಕೊಂಡಿದ್ದೀನಿ. ಅದನ್ನು ಕಡಲೆಕಾಯಿ ಬೀಜನ ನೋಡಿ ಎಷ್ಟು ನೀಟಾಗಿ ತಕ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಬ್ಯಾಡಗಿ ಮೆಣ್ಸಿನ್ಕಾಯಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಕರಿಬೇವು, ಅದಕ್ಕೆ ಹಾಕಿ ಇವಾಗ ಒಂದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಇದನ್ನು ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕ್ಕೋಬೇಕು. ಇಲ್ಲ ಅಂದರೆ ನಾವು ಕರಿಬೇವು, ಹಸಿಮೆಣ್ಸಿನ್ಕಾಯಿನೇ ಬೇರೆ ಬಂದುಬಿಡುತ್ತೆ, ಕಡಲೆನೇ ಬೇರೆ ಬಂದುಬಿಡುತ್ತೆ, ಕಡಲೆಕಾಯಿ ಬೀಜ. ಅದಕ್ಕೋಸ್ಕರನೇ ಎಲ್ಲ ಈ ಥರ ಮಿಕ್ಸ್ ಮಾಡಿ ಒಟ್ಟಿಗೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಆಗ ಎಲ್ಲ ಮಿಕ್ಸಾಗಿ ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಐಟಮ್ಸ್ ಎಲ್ಲ. ಈಗ ಮೆಣ್ಸಿನ್ಕಾಯಿನ ಉದ್ದುದ್ದಾಯ್ತಲ್ಲ, ಅದನ್ನ 2 ಮಾಡ್ಕೊತಾ ಇದ್ದೀನಿ. ಈ ಗರಿ ಗರಿ ಆಗ್ತಾಯಿದೆ ಮೆಣ್ಸಿನ್ಕಾಯಿ, ಕ್ಲೀನಾಗೆಲ್ಲ ಪೌಡ್ರ್ ಆಗುತ್ತೆ. ಉಪ್ಪನ್ನ ಕೊನೆಗೆ ಹಾಕ್ಕೊಳ್ಳೋಣ, ಈಗ ಉಪ್ಪು ಹಾಕ್ಕೊಳ್ಳೋದು ಬೇಡ. ಮಿಕ್ಸಿ ಎಲ್ಲ ಆದಮೇಲೆ ಉಪ್ಪು ಹಾಕ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ಗೆ ನಮ್ಗೆ ಅರ್ಧ 2 ಸಲ ಹಾಕ್ಕೋತಾ ಇದ್ದೀನಿ. ನನ್ನೊಂದು ಬಾಟ್ಲಿದೆ, ಆ ಬಾಟ್ಲು ಮೆಜರ್ಮೆಂಟಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ. ನಾನು 2 ಸಲ ಮಾಡ್ಕೊತಾ ಇದ್ದೀನಿ. ಈಗ ಗ್ರೈಂಡಾಗೆ ತೀರಾ ನೈಸ್ ಬೇಡ, ತರ್ತರಿ ಈ ಥರ ಮಾಡ್ಕೊಂಡು ಬಂದರೆ ಸಾಕು. ಈ ಥರ ಮಾಡಿದರೆ ಸಾಕು. ಇನ್ನೊಂದು ಟ್ರಿಪ್ ಹಾಕ್ಕೊಳ್ಳೋಣ. ಇವಾಗ ಆಗಿದೆ. ಯಾರ್ಯಾರು ನೋಡ್ತಾ ಇಲ್ಲ ಪ್ಲೀಸ್ ನೋಡಿ, ಶೇರ್ ಮಾಡಿ. ಯಾರ್ಯಾರು ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಆಗಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಈಗ ನನ್ನ ಆರೋಗ್ಯದಲ್ಲೂ ಅಷ್ಟೇ ಇದೆ, ಅದಕ್ಕೋಸ್ಕರ ತುಂಬಾ ಸಪೋರ್ಟ್ ಬೇಕು ನಿಮ್ಮದು ನನಗೆ. ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಈಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಮಾಡ್ಕೊಂಡಿರೋದು, ನೆಕ್ಸ್ಟ್ ಮಾಡ್ಕೊಂಡಿರೋದು 2 ಚಟ್ನಿ ಪುಡಿಗೆ ಕ್ಲೀನಾಗಿ ಒಂದಕ್ಕೊಂದು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವು ಉಪ್ಪು ಹಾಕ್ಕೊಳ್ಳೋಣ, ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ.
ಈಗ ಉಪ್ಪು ಖಾರ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆದಮೇಲೆ ಒಂದು 5 ನಿಮಿಷ ಆದಮೇಲೆ ಕ್ಲೀನಾಗಿ ಉಪ್ಪು ಖಾರ ಹಿಡಿಯುತ್ತೆ ಇದಕ್ಕೆ. ಖಾರ ಸ್ವಲ್ಪ ನಿಮಗೆ ಕಮ್ಮಿ ಅನಿಸುತ್ತೆ, ಚಿಲ್ಲಿ ಪೌಡ್ರ್ ಇದೆಯಲ್ಲ ಅದನ್ನು ಕೂಡ ಉಪ್ಪದ ಜೊತೆಯಲ್ಲಿ ಮಿಕ್ಸ್ ಮಾಡಿ ಹಾಕ್ಕೋಬೋದು. ಇದು ತುಂಬ ಚೆನ್ನಾಗಿರುತ್ತೆ ಚಟ್ನಿ ಪುಡಿ. ಇದು ಒಣ ಕೊಬ್ಬರಿ ಕೂಡ ಇದ್ದರೂ ಹಾಕ್ಕೋಬೋದು. ನಾನು ಒಣ ಕೊಬ್ಬರಿಗೆ ಅದೇ ಬೇರೆ ಚಟ್ನಿ ಪುಡಿ ಮಾಡ್ತೀನಿ, ಒಣ ಕೊಬ್ಬರಿದೇ ಬೇರೆ ಮಾಡ್ತೀನಿ. ಮತ್ತು ಕಡಲೆಕಾಯ್ದೇ ಕಡಲೆ ಪಪ್ಪು ಅಂತಾರಲ್ಲ ಅದರದ್ದೇ ಬೇರೆ ಮಾಡ್ತೀನಿ. ಇದು ಶೇಂಗಾದ್ದು ಇಷ್ಟೇ ಮಾಡೋದು, ಶೇಂಗಾದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಇದಕ್ಕೊಂದು ಲೈಕು, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದ್ದರೆ ಸಪೋರ್ಟ್ ಮಾಡಿ ಪ್ಲೀಸ್. ಈಗ ಈ ಬಾಟಲ್ಗೆ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ. ಇದು ಗ್ಲಾಸಿನ ಬಾಟ್ಲು, ಕ್ಲೀನಾಗಿ ಹಾಕಿ ಇಟ್ಕೋತೀನಿ. ಬೇಕಾದಾಗ ಇದಕ್ಕೆ ತುಪ್ಪ ಮೊಸರು ಹಾಕ್ಕೊಂಡು ಚಪಾತಿಲಿ ತಿನ್ಬೋದು. ಕರೆಕ್ಟಾಗಿ ಆಯಿತು ಒಂದು ಬಾಟ್ಲು. ನಿಮ್ಗೆ ಇಷ್ಟ ಆಯಿತಾ? ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.